ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಲೋಕದ ಮತ್ತೊಂದು ಆಸಕ್ತಿಕರ ಸಂಗತಿಯೊಂದಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕ್ರಿಕೆಟ್ ಅಂದ ತಕ್ಷಣ ಪುರುಷರು ಮತ್ತು ಮಹಿಳಾ ಆಟಗಾರರು ಇಬ್ಬರೂ ಕೂಡ ಒಂದೇ ರೀತಿಯ ನಿಯಮಗಳು, ಒಂದೇ ರೀತಿಯ ಆವೇಶದಿಂದ ಆಡುವುದನ್ನು ನಾವು ನೋಡ್ತೇವೆ. ಹೆಲ್ಮೆಟ್, ಲೆಗ್ ಪ್ಯಾಡ್, ಗ್ಲೌಸ್, ಆರ್ಮ್ ಗಾರ್ಡ್ ಈ ಎಲ್ಲ ರಕ್ಷಣಾತ್ಮಕ ಸಾಧನಗಳನ್ನು ಇಬ್ಬರು ಬಳಸ್ತಾರೆ. ಆದರೆ ಒಂದು ನಿರ್ದಿಷ್ಟ ರಕ್ಷಣಾ ಸಾಧನವಿದೆ, ಅದನ್ನು ಪುರುಷ ಆಟಗಾರರು ಕಡ್ಡಾಯವಾಗಿ ಬಳಸ್ತಾರೆ. ಮಹಿಳಾ ಆಟಗಾರರು ಮಾತ್ರ ಅದನ್ನು ಬಳಸೋದಿಲ್ಲ. ಯಾವುದು ಗೊತ್ತಾ? ಅದುವೇ ಅಬ್ಡೋಮಿನಲ್ ಗಾರ್ಡ್ ಅಥವಾ ಸಾಮಾನ್ಯವಾಗಿ ಬಾಕ್ಸ್ ಎಂದು ಕರೆಯುವ ರಕ್ಷಣಾ ಕವಚ. ಇದು ಬಹುತೇಕ ಎಲ್ಲರಿಗೂ ಬರುವ ಸಾಮಾನ್ಯ ಪ್ರಶ್ನೆ. ಮಹಿಳಾ ಆಟಗಾರರು ಅಬ್ಡೋಮಿನಲ್ ಗಾರ್ಡ್ ಯಾಕೆ ಬಳಸೋದಿಲ್ಲ? ಇದರ ಹಿಂದಿರುವ ವೈಜ್ಞಾನಿಕ ಮತ್ತು ಶಾರೀರಿಕ ಕಾರಣವೇನು? ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಕುತೂಹಲಕಾರಿ ರಹಸ್ಯವನ್ನು ಭೇದಿಸೋಣ. ಮೊದಲು ಪುರುಷ ಆಟಗಾರರು ಅಬ್ಡೋಮಿನಲ್ ಗಾರ್ಡನ್ನು ಯಾಕೆ ಬಳಸ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಪುರುಷರ ದೇಹದಲ್ಲಿ ರೋಷಣಗಳು, ಟೆಸ್ಟಿಕಲ್ಸ್, ದೇಹದ ಹೊರಭಾಗದಲ್ಲಿ ಕೆಳಹೊಟ್ಟೆಯ ಭಾಗದಲ್ಲಿ ಇರ್ತವೆ. ಈ ಅಂಗಗಳು ಅತ್ಯಂತ ಸೂಕ್ಷ್ಮ ಮತ್ತು ದುರ್ಬಲವಾಗಿರ್ತವೆ. ಕ್ರಿಕೆಟ್ನಲ್ಲಿ ವೇಗದ ಬೌಲರ್ ಎಸೆದ ಬಾಲ್ ಅಕಸ್ಮಾತ್ ಈ ಭಾಗಕ್ಕೆ ಬಡಿದರೆ ಅದು ಅಸಹನೀಯ ನೋವನ್ನು ಉಂಟು ಮಾಡುತ್ತೆ. ಕೆಲವೊಮ್ಮೆ ಗಂಭೀರ ಮತ್ತು ಶಾಶ್ವತ ಹಾನಿಗೂ ಕಾರಣ ಆಗಬಹುದು. ಅಂತಹ ಗಾಯಗಳು ಆಟಗಾರನ ವೃತ್ತಿ ಜೀವನಕ್ಕೆ ಮಾತ್ರವಲ್ಲದೆ ಆರೋಗ್ಯಕ್ಕೂ ಅಪಾಯಕಾರಿಯಾಗಬಹುದು. ಇದಕ್ಕಾಗಿಯೇ ಅಬ್ಡೋಮಿನಲ್ ಗಾರ್ಡನ್ನು ವಿನ್ಯಾಸಗೊಳಿಸಲಾಗಿತ್ತು. ಇದು ರೋಷಣಗಳಿಗೆ ಕಲ್ಲಿನಂತಹ ಬಲವಾದ ರಕ್ಷಣೆಯನ್ನು ಒದಗಿಸುತ್ತವೆ. ಆದರೆ ಮಹಿಳೆಯರ ದೇಹ ರಚನೆ ಪುರುಷರಿಗಿಂತ ಭಿನ್ನವಾಗಿರುತ್ತೆ. ಮಹಿಳೆಯರಿಗೆ ರೋಷಣಗಳು ಇರುವುದಿಲ್ಲ. ಅವರ ಸಂತಾನೋತ್ಪತ್ತಿ ಅಂಗಗಳಾದ ಅಂಡಾಶಯಗಳು ಮತ್ತು ಗರ್ಭಾಶಯ ಇವು ದೇಹದ ಒಳಭಾಗದಲ್ಲಿ ಶ್ರೋಣಿಯ ಭಾಗದಲ್ಲಿ ಸುರಕ್ಷಿತವಾಗಿ ನೆಲೆಗೊಂಡಿವೆ. ಇವುಗಳು ಮೂಳೆಗಳು ಮತ್ತು ಸ್ನಾಯುಗಳಿಂದ ಆವೃತವಾಗಿರುವುದರಿಂದ ಕ್ರಿಕೆಟ್ ಬಾಲ್ ಬಡಿದಾಗ ನೇರವಾಗಿ ಗಂಭೀರ ಹಾನಿಯಾಗುವ ಸಾಧ್ಯತೆ ತೀರಾ ಕಡಿಮೆ. ಹಾಗಾಗಿ ಪುರುಷರು ಬಳಸುವಂಥ ನಿರ್ದಿಷ್ಟ ಬಾಕ್ಸ್ ಅಥವಾ ಅಬ್ಡೋಮಿನಲ್ ಗಾರ್ಡ್ನ ಶಾರೀರಿಕ ಅಗತ್ಯ ಮಹಿಳೆಯರಿಗೆ ಇರುವುದಿಲ್ಲ. ಅವರ ಕೆಳಹೊಟ್ಟೆಯ ಭಾಗವು ಪುರುಷರಂತೆ ಬಾಹ್ಯವಾಗಿ ದುರ್ಬಲವಾಗಿರುವುದಿಲ್ಲ. ಹಾಗಂತ ಮಹಿಳಾ ಆಟಗಾರ್ತಿಯರು ಸಂಪೂರ್ಣವಾಗಿ ಅಸುರಕ್ಷಿತರಾಗಿದ್ದಾರೆ ಎಂದರ್ಥವಲ್ಲ. ಅವರಿಗೆ ಅವರ ದೇಹಕ್ಕೆ ಅನುಗುಣವಾದ ರಕ್ಷಣಾ ಸಾಧನಗಳ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ, ಕೆಲವು ಮಹಿಳಾ ಆಟಗಾರ್ತಿಯರು ವಿಶೇಷವಾಗಿ ಬ್ರೆಸ್ಟ್ ಅಥವಾ ಎದೆ ಭಾಗಕ್ಕೆ ಬಾಲ್ ಹೊಡೆದು ಗಾಯವಾಗುವುದನ್ನು ತಡೆಯಲು ಎದೆ ಕವಚ, ಚೆಸ್ಟ್ ಗಾರ್ಡ್ ಅಥವಾ ಪ್ರೊಟೆಕ್ಟರ್ಗಳನ್ನು ಬಳಸ್ತಾರೆ. ಇದು ಅವರ ಸ್ತನಗಳನ್ನು ಮತ್ತು ಪಕ್ಕೆಲುಬುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಇವುಗಳು ಮಹಿಳೆಯರ ದೇಹ ರಚನೆಗೆ ಅನುಗುಣವಾಗಿ ವಿನ್ಯಾಸಗೊಂಡಿರುತ್ತವೆ. ಒಟ್ಟಿನಲ್ಲಿ ಮಹಿಳೆಯರಿಗೂ ಕೆಳಹೊಟ್ಟೆ ಇದ್ದರೂ ಪುರುಷರು ಬಳಸುವ ಅಬ್ಡೋಮಿನಲ್ ಗಾರ್ಡ್ನ ಅಗತ್ಯವಿಲ್ಲ. ಯಾಕೆಂದರೆ ಅವರ ದೇಹದ ದುರ್ಬಲ ಭಾಗಗಳು ಭಿನ್ನವಾಗಿವೆ. ಈ ರಕ್ಷಣಾ ಸಾಧನಗಳ ವಿನ್ಯಾಸವು ಪ್ರತಿಯೊಬ್ಬ ಆಟಗಾರನ ದೇಹ ರಚನೆ ಮತ್ತು ಅವರಿಗೆ ಎದುರಾಗಬಹುದಾದ ನಿರ್ದಿಷ್ಟ ಅಪಾಯಗಳ ಆಧಾರದ ಮೇಲೆ ರೂಪುಗೊಂಡಿವೆ. ಆಟಗಾರರ ಸುರಕ್ಷತೆ ಕ್ರಿಕೆಟ್ನಲ್ಲಿ ಅತ್ಯಂತ ಮುಖ್ಯ. ಅದು ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಪ್ರತಿಯೊಬ್ಬರೂ ತಮ್ಮ ದೇಹಕ್ಕೆ ಅಗತ್ಯವಾದ ರಕ್ಷಣೆಯೊಂದಿಗೆ ಆಡಬೇಕು. ಈ ಮಾಹಿತಿ ನಿಮಗೆ ಹೊಸ ವಿಷಯವನ್ನು ಕಲಿಸಿದೆ ಎಂದು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಮ್ಮ ಚಾನೆಲ್ ಕವನ ಸಂಚಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಬಾಯ್.